ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕಟ್ಟಿನ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನಾನು 1 ಕಪ್ ಬೇಳೆನ ತಗೊಂಡಿದ್ದೀನಿ. ಇವಾಗ ಒಂದು ಸಾರಿ ವಾಶ್ ಮಾಡ್ಕೊಳ್ತೀನಿ ಕುಕ್ಕರ್ನಲ್ಲಿ ಹಾಕಿ. ಇವಾಗ 1 ಕಪ್ ಬೇಳೆಗೆ 4 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನಮಗೆ ಸಾರು ಮಾಡಲಿಕ್ಕೆ ಕಟ್ಟಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕಂದರೆ ಬೇಳೆ ಬೇಗ ಕುದಿಯುತ್ತೆ. ಇವಾಗ 5 ವಿಷಲ್ನ ಕೂಗಿಸ್ಕೊಳ್ತೀನಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನೋಡಿ 5 ವಿಷಲ್ ಆಗಿದೆ. ಇವಾಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ನಾನು ಬೇರೆ ಪಾತ್ರೆಗೆ ಈ ಕಟ್ಟನ್ನು ತೆಗಿತಾ ಇದ್ದೀನಿ. 1 ಕಪ್ ಬೇಳೆಗೆ 1 ಕಪ್ ಬೆಲ್ಲನ ಹಾಕಿ ನಾನು ಇಲ್ಲಿ ಹೂರಣ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ, ಅದು ಹೋಳಿಗೆ ಮಾಡಲಿಕ್ಕೆ. ಇವಾಗ ಕಟ್ಟಿನ ಸಾರು ಮಾಡಲಿಕ್ಕೆ ಇಲ್ಲಿ ನಾನು ಅರ್ಧ ಕೊಬ್ಬರಿನ ತಗೊಂಡು ಸುಟ್ಕೊಳ್ತಾ ಇದ್ದೀನಿ. ಇವಾಗ 1 ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅದೇ ರೀತಿಯಾಗಿ ಬಣ್ಣ ಚೇಂಜ್ ಆಗುವವರೆಗೂ ಸುಟ್ಕೊಳ್ಬೇಕು. ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಸುಡುತ್ತೆ. ಇವಾಗ ನೋಡಿ ಬೆಳ್ಳುಳ್ಳಿನ ಆಗಿದೆ. ಇವಾಗ ನಾನು ಬೆಳ್ಳುಳ್ಳಿ ತೆಗಿತಾ ಇದ್ದೀನಿ. ಇವಾಗ ಈರುಳ್ಳಿನ ಇನ್ನೊಂದು ಸ್ವಲ್ಪ ಸುಡಬೇಕು. ಮೇಲಷ್ಟೇ ಬಣ್ಣ ಚೇಂಜ್ ಆಗಿದೆ, ಒಳಗಡೆ ಇನ್ನೂ ಸುಡಬೇಕು. ಈ ಕಟ್ಟಿನ ಸಾಂಬಾರು ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಸಿಪ್ಪೆಗಳನ್ನೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಆದಮೇಲೆ ಇವಾಗ ಈರುಳ್ಳಿ ಸಿಪ್ಪೆ ಕೂಡ ಮೇಲಿದು ಕರಿದ ಭಾಗ ಏನಿದೆ ಅಲ್ಲ, ಆ ಭಾಗ ತೆಗೆದು ಕಟ್ ಮಾಡ್ಕೊಳ್ಬೇಕು. ಹಾಗೆ ಕೊಬ್ಬರಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಮಿಕ್ಸರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದೇ ಈ ಸಾಂಬಾರಿಗೆ ರುಚಿ ಕೊಡುತ್ತೆ. ಇದೇ ಮಸಾಲೆ, ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗಲ್ಲ. ಈಗ ಈ ರೀತಿಯಾಗಿ ಪೇಸ್ಟ್ ರೆಡಿಯಾಗಿದೆ. ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಪಾತ್ರೆ ಇಟ್ಕೊಳ್ತೀನಿ. ಇವಾಗ ಆಯಿಲನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತೀನಿ. ಚೆನ್ನಾಗಿ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತೀನಿ. ಇವಾಗ ರುಬ್ಬಿದಂತಹ ಮಸಾಲೆ ಏನಿದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಇಲ್ಲಾಂದರೆ ತಳ ಒತ್ತತ್ತೆ. ಇವಾಗ ಏನಿದೆಯಲ್ಲ, ಕಟ್ಟೇನಿದೆಯಲ್ಲ, ಆ ಕಟ್ಟನ್ನು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಮತ್ತು ಇದಕ್ಕೆ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಸಾಂಬಾರಿಗೆ ಟೊಮೆಟೊ ಹಾಕೋಂಗಿಲ್ಲ, ಹುಣಸೆ ರಸ ಹಾಕಬೇಕು. ಇದಕ್ಕೆ ಹೂರಣ ರೆಡಿ ಮಾಡಿ ಇಟ್ಟಿದ್ವಲ್ಲ, ಆ ಹೂರಣನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹೂರಣದಲ್ಲೇ ಬೆಲ್ಲ ಇರುತ್ತಲ್ಲ. ಸ್ವಲ್ಪ ಅರಿಶಿನ ಮತ್ತು ಮಸಾಲೆ ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನಿಲ್ಲಿ ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಕಟ್ಟಿನ ಸಾರಿಗೆ ನುಗ್ಗೆಕಾಯಿ ಹಾಕಬೇಕಂತ ಏನಿಲ್ಲ, ನೀವು ಹಾಗೆ ಮಾಡ್ಕೋಬೋದು. ಇವಾಗ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ತೀನಿ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಾಂಬಾರನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಇವಾಗ ನೋಡಿ ಕಟ್ಟಿನ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.